ವೆಲ್ಕಮ್ ಟು ಮೈ ಚಾನಲ್ ಇತಿಹಾಸಕಾರ. ಲಾಸ್ಟ್ ಎಪಿಸೋಡಲ್ಲಿ ನಾವು ನೋಡಿದ್ವಿ ಹೇಗೆ ಈ ದೆಹಲಿ ಸುಲ್ತಾನರು ತುಘಲಕರು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ್ರು ಅಂತಂದೇಳಿ, ಆಮೇಲೆ ಅದ್ರ ಪರಿಣಾಮ ಏನಾಯಿತು ಅಂತಂದೇಳಿ ನೋಡಿದ್ವಿ. ಈ ಮುಮ್ಮಡಿ ಸಿಂಗ್ ನಾಯಕ್ ಹೇಗೆ ಒಂದು ಸಣ್ಣ ಕೋಟೆ ಪ್ರಾಂತ್ಯವನ್ನು ಸ್ಟಾರ್ಟ್ ಮಾಡಿ ರಾಜ್ಯಾಡಳಿತವನ್ನು ಹೇಗೆ ಸ್ಟಾರ್ಟ್ ಮಾಡಿದ, ಆಮೇಲೆ ಈ ಕಂಪಿಲರಾಯ ಗಂಡೋಗಲಿ ಕುಮಾರರಾಮ ಹೇಗೆ ಈ ದೆಹಲಿ ಸುಲ್ತಾನರ ದಾಳಿಯನ್ನು ತಡೆದ್ರು ಅಂತಂದೇಳಿ ನಾವು ಲಾಸ್ಟ್ ಎಪಿಸೋಡಲ್ಲಿ ನೋಡಿದ್ವಿ. ಈ ಎಪಿಸೋಡಲ್ಲಿ ಏನು ನೋಡೋಣ ಅಂತಂದು ಹೇಳಿದ್ರೆ, ನಮಗೆ ಈ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕತೆ ಹೇಗೆ ಸಿಕ್ತು, ಅದ್ರ ಬಗ್ಗೆ ಹೇಗೆ ಗೊತ್ತಾಯ್ತು ಅಂತಂದು ಹೇಳಿ ಈ ಎಪಿಸೋಡಲ್ಲಿ ನೋಡೋಣ. ಅದ್ರ ಜೊತೆ ಈ ಹಕ್ಕಬುಕ್ಕರು ಹೇಗೆ ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು, ಅವರ ಕತೆ ಏನು ಅಂತಂದು ಹೇಳಿ ಈ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ನಮ್ಮೆಲ್ಲರಿಗೂ ಈ ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು, ಅದೆಷ್ಟು ವೈಭವಪೂರ್ಣದಿಂದ ಶ್ರೀಮಂತಿಕೆಯಿಂದ ಇತ್ತು ಅಂತಂದು ಹೇಳಿ ನಮಗೆ ಗೊತ್ತಾಗಕ್ಕೆ ಒಬ್ಬರೊಬ್ಬರು ಕಾರಣ ಯಾರು ಅಂತಂದು ಹೇಳಿದ್ರೆ ಅದು ರಾಬರ್ಟ್ ಸೆವೆಲ್. ರಾಬರ್ಟ್ ಸೆವೆಲ್ ಯಾರು ಅಂತಂದು ಹೇಳಿದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿ. ಯಾವಾಗ ಈ ಭಾರತದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಸ್ಟಾರ್ಟ್ ಆಗುತ್ತೋ ಆ ಟೈಮಲ್ಲಿ ರಾಬರ್ಟ್ ಸೆವೆಲ್ ಅನ್ನೋ ಒಬ್ಬ ಅಧಿಕಾರಿ ಬಳ್ಳಾರಿ ಡಿಸ್ಟಿಕ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ರಾಬರ್ಟ್ ಸೆವೆಲ್ 1845ರಿಂದ 1925 ಇವನು ಈಸ್ಟ್ ಇಂಡಿಯಾ ಕಂಪನಿ ಕೆಳಗಡೆ ಕೆಲಸ ಮಾಡ್ತಾನೆ. ಭಾರತದ ವಿವಿಧೆಡೆ ಭಾಗಗಳಲ್ಲಿ ಇವನು ಮ್ಯಾಜಿಸ್ಟ್ರೇಟ್ ಆಗಿ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. 1900 ಆಸ್ಪಾಸ್ನಲ್ಲಿ ಇವನು ಕರ್ನಾಟಕದ ಬಳ್ಳಾರಿ ಪ್ರಾಂತ್ಯಕ್ಕೆ ಬಂದು ಕಲೆಕ್ಟರ್ ಆಗ್ತಾನೆ. ಆ ಟೈಮಲ್ಲಿ ಇವನು ಹಂಪಿಗೆ ಭೇಟಿ ನೀಡಿದಾಗ ಇವನಿಗೆ ಕೆಲವು ಕೃತಿಗಳು ದೊರೆಯುತ್ತೆ. ಈ ವ್ಯಕ್ತಿ ಹೆಚ್ಚು ಈ ಪುರಾತತ್ವ ಮತ್ತು ಇತಿಹಾಸದ ಬಗ್ಗೆ ಹೆಚ್ಚು ಆಕರ್ಷಣೆಯನ್ನು ಹೊಂದಿರ್ತಾನೆ. ಯಾವಾಗ ಇವನಿಗೆ ಈ ಕೃತಿಗಳು ಸಿಗುತ್ತೋ ಇವನು ಆ ಕೃತಿಗಳನ್ನು ಇಟ್ಕೊಂಡು ಅದನ್ನು ಭಾಷಾಂತರಿಸ್ತಾನೆ. ಆ ಕೃತಿಗಳು ಯಾರದು ಅಂತಂದು ಹೇಳಿದರೆ, ರಷ್ಯಾದಿಂದ ಬಂದಂಥ ಒಬ್ಬ ಇತಿಹಾಸಕಾರ ಡೊಮಿಂಗೋ ಪಾಯ್ಸ್ ಬರೆದಂಥ ಕೆಲವು ಇತಿಹಾಸ ಪುಟಗಳು ಇವನಿಗೆ ಲಭ್ಯವಾಗಿರ್ತವೆ. ಮತ್ತು ಈ ಪರ್ಷನಿಂದ ಬಂದಂಥ ಒಬ್ಬ ಕುದುರೆ ವ್ಯಾಪಾರಿ ಬರೆದಂಥ ದಿನಚರಿ, ಅವನ ಹೆಸರು ಏನು ಅಂತ ಹೇಳಿದರೆ ನೂನಿಶ್. ಇವರಿಬ್ಬರ ದಿನಚರಿ ಮತ್ತು ಈ ಇತಿಹಾಸಗಳ ಒಂದು ಪುಟಗಳನ್ನು ಇಟ್ಕೊಂಡು ಇವನು ಒಂದು ಕೃತಿಯನ್ನು ಭಾಷಾಂತರಿಸ್ತಾನೆ, ಇಂಗ್ಲೀಷಿಗೆ ಭಾಷಾಂತರಿಸಿ ಅದನ್ನು 1900 ಟೈಮಲ್ಲಿ ಅದನ್ನು ಪ್ರಕಟಿಸ್ತಾನೆ. ಅದು ಯಾವುದು ಅಂತಂದು ಹೇಳಿದರೆ ಫಾರ್ಗೊಟನ್ ಎಂಪೈರ್, ವಿಜಯನಗರ. ಈ ಕೃತಿ ನಮಗೆ ಈ ಮಹಾ ಸಾಮ್ರಾಜ್ಯದ ಬಗ್ಗೆ, ಅದರ ಸಂಸ್ಕೃತಿ, ಅದರ ವೈಭವತೆ ಮತ್ತು ಅದರ ಶ್ರೀಮಂತಿಕೆಯ ಬಗ್ಗೆ ಈ ಕೃತಿ ನಮಗೆ ಹೇಳುತ್ತೆ. ರಾಬರ್ಟ್ ಸೆವೆಲ್ ಯಾವಾಗ ಈ ಕೃತಿನ ಪ್ರಕಟಿಸ್ತಾನೋ ಭಾರತದಲ್ಲಿ ಅನೇಕರು ಈ ಕೃತಿಯನ್ನು ಇಟ್ಕೊಂಡು ಈ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕಥೆಗಳನ್ನು ಮತ್ತು ಬುಕ್ಗಳನ್ನು ಬರೀತಾರೆ. ನನ್ನ ಬಳಿ ಫಾರ್ಗೊಟನ್ ಎಂಪೈರ್ ವಿಜಯನಗರದ್ದು PDF ಲಿಂಕ್ ಇದೆ. ಆ ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನಿಮಗೆ ಬೇಕಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು ಅಂತಂದು ಹೇಳಿದರೆ ಈ ಸದಾನಂದ ಕನ್ವಳ್ಳಿ ಅಂತಂದೇಳಿ. ಈ ಬುಕ್ಕಿಗೆ ಅವರು ನಾಮಕರಣ ಮಾಡ್ತಾರೆ ಮರೆತು ಹೋದ ಮಹಾ ಸಾಮ್ರಾಜ್ಯ ಅಂತಂದೇಳಿ. ಲಾಸ್ಟ್ ಎಪಿಸೋಡಲ್ಲಿ ನಾವು ನೋಡಿದ್ವಿ ಹೇಗೆ ಈ ದೆಹಲಿ ಸುಲ್ತಾನರು ಈ ಗಂಡುಗಲಿ ಕುಮಾರರಾಮನ ಕೋಟೆ ಮೇಲೆ ದಾಳಿ ಮಾಡ್ತಾರೆ, ಅವ್ನು ಹೇಗೆ ಸೋಲಿಸ್ತಾರೆ ಅಂತಂದೇಳಿ. ಅದ್ರ ಜೊತೆ ಈ ಬುಹಾವುದ್ದೀನ್ ತುಘಲಕ್ ಈ ಗಂಡುಗಲಿ ಕುಮಾರರಾಮನ ಆಶ್ರಯ ಬಯಸಿ ಬಂದಿರ್ತಾನೆ, ಅವನು ಹೇಗೆ ಇವರು ಶಿಕ್ಷೆ ಕೊಡ್ತಾರೆ ಅಂತಂದು ಹೇಳಿ ನೋಡಿದ್ದೀವಿ. ಯಾವಾಗ ಈ ದೆಹಲಿ ಸುಲ್ತಾನರು ಈ ಗಂಡುಗಲಿ ಕುಮಾರರಾಮನ್ ಸೋಲಿಸ್ತಾರೋ ಈ ಆನೆಗುಂದಿ ಪ್ರಾಂತ್ಯ ಮತ್ತು ಕಂಪ್ಲಿ ಪ್ರಾಂತ್ಯ ಈ ದೆಹಲಿ ಸುಲ್ತಾನರ ಆಡಳಿತಕ್ಕೆ ಬಂದ್ಬಿಡುತ್ತೆ. ಅವಾಗ ಅಲ್ಲಿ ಒಬ್ಬನ ಮಂಡಲಾಧಿಪತಿಯಾಗಿ ಒಬ್ಬನ ನೇಮಕ ಮಾಡ್ತಾರೆ. ಅವ್ನು ಯಾರು ಅಂತಂದು ಹೇಳಿದ್ರೆ ಮಲ್ಲಿಕ್ ನಾಯಕ್. ಇವನಿಗೆ ಒಂದು 3-4 ವರ್ಷ ಈ ಪ್ರಾಂತ್ಯವನ್ನು ಆಳ್ತಾನೆ. ಆಳಿದ್ಮೇಲೆ ಅಲ್ಲಿ ಇಷ್ಟು ದುರಾಡಳಿತ ನಡೆಸ್ಬಿಡ್ತಾನೆ ಅಂತಂದು ಹೇಳಿದ್ರೆ ಅಲ್ಲಿರುವಂಥ ಜನರು ಇವನ ಮೇಲೆ ದಂಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾವಾಗ ಇವನ ಮೇಲೆ ದಂಗೆ ಹೇಳ್ತಾರೋ ಅವಾಗ ಇವನು ಅಲ್ಲಿ ಆಡಳಿತವನ್ನು ಬಿಟ್ಟು ಮತ್ತೆ ಒಬ್ಬನು ಹಿಂದೂ ಅಧಿಕಾರಿ ಆದಂಥ ಒಬ್ಬ ದೇವರಾಯನಿಗೆ ಆಡಳಿತವನ್ನು ವಹಿಸ್ಕೊಡ್ತಾರೆ. ದೇವರಾಯ ದಕ್ಷತೆಯಿಂದ ಆಡಳಿತ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಒಂದಿನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನದಿಯ ದಕ್ಷಿಣ ಭಾಗದಲ್ಲಿರುವಂತ ಒಂದು ಕಾಡಿಗೆ ಬೇಟೆಯಾಡಕ್ಕಂತಂದು ಹೋಗ್ತಾನೆ. ಅಲ್ಲಿ ಬೇಟೆಯಾಡಕ್ಕೆ ಹೋದಂತ ಈ ರಾಜನಿಗೆ ಒಂದು ವಿಚಿತ್ರವಾದ ದೃಶ್ಯ ಕಾಣಿಸುತ್ತೆ. ಆ ದೃಶ್ಯ ಏನು ಅಂತಂದು ಹೇಳಿದ್ರೆ, ಮೊದಲು ನಾಯಿಗಳು ಮೊಲವನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾರೆ. ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಮೊಲ ನಾಯಿಗಳಿಂದ ತಪ್ಪಿಸ್ಕೊಳ್ಳೋ ಬದಲು ಆ ಮೊಲ ನಾಯಿಗಳ ಜೊತೆ ವಿರುದ್ಧ ಹೋರಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಇದನ್ನು ನೋಡಿದಂತ ರಾಜ ಅಚ್ಚರಿಗೊಂಡ್ಬಿಡ್ತಾನೆ. ಗೊಂಡು ವಾಪಸ್ ರಾಜ್ಯದ ಕಡೆ ಮರಳ್ತಾ ಇರಬೇಕಾದ್ರೆ ನದಿ ತೀರದಲ್ಲಿ ಒಬ್ರು ಮಧ್ವಾಚಾರ್ಯರು ಕೂತ್ಕೊಂಡಿರ್ತಾರೆ. ಅವ್ರ ಬಳಿ ಈ ವಿಚಾರನ ತಿಳಿಸ್ತಾನೆ. ಮಧ್ವಾಚಾರ್ಯರು ಒಂದು ಉಪದೇಶ ನೀಡ್ತಾರೆ ರಾಜನಿಗೆ. ಅದೇನು ಅಂತಂದು ಹೇಳಿದ್ರೆ, ಆ ಪ್ರದೇಶದಲ್ಲಿ ಒಂದು ನಗರವನ್ನು ಕೊಟ್ಟು ನಗರ ಕಟ್ಟಿ ಅಲ್ಲಿ ಆಳ್ವಿಕೆ ನಡೆಸು ಅಂತಂದು ಹೇಳಿ ಒಂದು ಉಪದೇಶ ನೀಡ್ತಾರೆ. ಅದರ ಮೇಲೆ ದೇವರಾಯ ಅಲ್ಲಿ ಒಂದು ನಗರವನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ನಗರದ ಸುತ್ತ ಒಂದು ಕೋಟೆ ಕಟ್ಟಿ ಜನರನ್ನ ಅವನ ನಗರದಿಂದ ಈ ನಗರಕ್ಕೆ ತುಂಬಿಸಿ ಆ ನಗರಕ್ಕೆ ಒಂದು ಹೆಸರಿಡ್ತಾನೆ. ಅದೇನು ಅಂತಂದು ಹೇಳಿದ್ರೆ ವಿದ್ಯಾರ್ಜುನ ಅಂತಂದೇಳಿ. ಏನಕ್ಕೆ ಅವನು ವಿದ್ಯಾರ್ಜುನ ಅಂತಂದು ಹೆಸರಿಡ್ತಾನೆ ಅಂತ ಹೇಳಿದ್ರೆ, ಈ ವಿದ್ಯಾರಣ್ಯರು ಅವನಿಗೆ ಉಪದೇಶ ಮಾಡಿರ್ತಾರೆ ಈ ನಗರ ಕಟ್ಟು ಅಂತಂದೇಳಿ.
ಅದರ ಸಂಬಂಧ ಅವರ ಹೆಸರ ಮೇಲೆ ಆ ನಗರಕ್ಕೆ ವಿದ್ಯಾಜುನ ಅಂತಂದು ಹೇಳಿ ಹೆಸರಿಡ್ತಾನೆ. ದೇವರಾಯ ಈ ನಗರದಲ್ಲಿ ಒಂದು ಭವ್ಯವಾದ ದೇವಾಲಯವನ್ನು ಕಟ್ಟಿಸ್ತಾನೆ. ಯಾರಿಗಂತಂದು ಹೇಳಿದ್ರೆ ಅದು ವಿದ್ಯಾರಣ್ಯರಿಗೆ. ಹೀಗೆ ದಿನೇ ದಿನೇ ಈ ನಗರ ಭವ್ಯವಾಗಿ ಬೆಳೀತಾ ಹೋಗುತ್ತೆ. 1336ನೇ ಆಸ್ಪಾಸ್ನಲ್ಲಿ ಈ ಹಕ್ಕಬುಕ್ಕರಿಂದ ಈ ನಗರ ವಿಜಯನಗರ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಈ ಹಕ್ಕಬುಕ್ಕರು ಈ ವಿಜಯನಗರಕ್ಕೆ ಹೇಗೆ ಬಂದ್ರು, ಆಮೇಲೆ ಈ ವಿಜಯನಗರವನ್ನು ಹೇಗೆ ಸ್ಥಾಪಿಸಿದ್ರು ಅಂತಂದು ಹೇಳಿ ಹಲವಾರು ಕಥೆಗಳಿವೆ. ಬನ್ನಿ ತಿಳ್ಕೊಳ್ಳೋಣ ನಾವು ಏನು ಅಂತಂದ್ರೆ. ನಾವು ಲಾಸ್ಟ್ ಎಪಿಸೋಡಲ್ಲಿ ನೋಡಿದ್ದೀವಿ, ಯಾವಾಗ ಈ ದೆಹಲಿ ಸುಲ್ತಾನರು ಈ ಗಂಡುವಲಿ ಕುಮಾರರಾಮನ ಕೋಟೆ ಮೇಲೆ ದಾಳಿ ಮಾಡ್ತಾರೋ, ಮೋಸದಿಂದ ಗಂಡುವಲಿ ಕುಮಾರರಾಮನ ತಲೆ ಕಡಿಯಲಾಗುತ್ತೆ. ಅವನು ಸೋಲಿಸಿದಂಥ ದೆಹಲಿ ಸುಲ್ತಾನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಉಳಿದಂಥವ್ರು ಎಲ್ಲರನ್ನು ದೆಹಲಿ ಕರ್ಕೊಂಡೋಗಿ ಅವ್ರನ್ನ ಮುಸ್ಲಿಂ ಆಗಿ ಕನ್ವರ್ಟ್ ಮಾಡ್ತಾರೆ. ಆಮೇಲೆ ಏನಾಗುತ್ತೆ ಅಂದರೆ, ಕೆಲವು ಸಮಯಗಳ ನಂತರ, ಕೆಲವು ವರ್ಷಗಳ ನಂತರ ಇದೇ ಪ್ರಾಂತ್ಯಕ್ಕೆ ದೆಹಲಿ ಸುಲ್ತಾನರು ಹಕ್ಕರಾಯ ಮತ್ತು ಬುಕ್ಕರಾಯನ್ನ ಇಲ್ಲಿ ಪ್ರಾಂತ್ಯಾಧಿಕಾರಿಗಳನ್ನಾಗಿ ಮಾಡ್ತಾರೆ. ಕೆಲವು ಸಮಯಗಳ ನಂತರ ಈ ಹೊಯ್ಸಳ ದೊರೆಯ ಸಹಾಯದಿಂದ ಇವರು ಸ್ವತಂತ್ರರಾಗಿ ತಮ್ಮ ವೇಷವನ್ನು ಕಿತ್ತೋಗೋದು, ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಇದು ಒಂದು ಕತೆ. ಆದರೆ ಇನ್ನೂ ಹಲವಾರು ಕಥೆಗಳಿವೆ. ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೀನಿ, ಗಂಡುಬಲಿ ಕುಮಾರರಾಮನ ಅಕ್ಕನನ್ನು ಕಾಕತಿಯ ಸೇನೆಯಲ್ಲಿ ಸೇನಾಧಿಪತಿ ಆದಂತಹ ಭಾವಸಂಗಮನಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಅವ್ರ ಮಕ್ಕಳೇ ಹಕ್ಕರಾಯರು, ಬುಕ್ಕರಾಯರು. ಯಾವಾಗ ಈ ಮೊಹಮ್ಮದೀರ ಸೇನೆ 1323ರಲ್ಲಿ ಈ ವಾರಂಗಲ್ಲಿನ ಕಾಕತೀಯರ ಸೇನೆ ಮೇಲೆ ದಾಳಿ ಮಾಡ್ತಾರೋ, ಅವರ ಸೇನೆ ತತ್ತರಿಸೋಗುತ್ತೆ. ಅಲ್ಲಿಂದ ಈ ಹಕ್ಕರಾಯರು, ಬುಕ್ಕರಾಯರು ಒಂದು ಸಣ್ಣ ಅಶ್ವದಳದಿಂದ ತಪ್ಪಿಸ್ಕೊಂಡು ಈ ಆನೆಗುಂದಿ ಕಡೆ ಬರ್ತಾರೆ. ಬಂದು ಒಬ್ಬರು ಬ್ರಾಹ್ಮಣರನ್ನ ಭೇಟಿ ಮಾಡ್ತಾರೆ. ಅವರು ಬ್ರಾಹ್ಮಣರು ಯಾರು ಅಂತಂದು ಹೇಳಿದ್ರೆ ಅವರೇ ವಿದ್ಯಾರಣ್ಯರು. ಅವರ ಸಹಾಯದಿಂದ ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ ಒಂದು ಕಥೆ ಇದೆ. ಇನ್ನೊಂದು ಕಥೆ ಏನಿದೆ ಅಂತಂದು ಹೇಳಿದ್ರೆ, 1309ರಲ್ಲಿ ಮೊಹಮ್ಮದೀರ ಸೇನೆ ವಾರಂಗಲ್ ಮೇಲೆ ದಾಳಿ ಮಾಡಿ ಪ್ರಥಮವಾಗಿ ಅದನ್ನ ಸ್ವಾಧೀನಪಡಿಸಿಕೊಳ್ಳುತ್ತೆ. ನಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, 1310ರಲ್ಲಿ ಈ ಮೊಹಮ್ಮದೀರ ಸೇನೆ ಹೊಯ್ಸಳರ ದೊರೆಯಾದಂಥ ಬಲ್ಲಾಳನ ಮೇಲೆ ದಾಳಿ ಮಾಡ್ತಾರೆ. ಆ ದಾಳಿ ಎಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ಹೊಯ್ಸಳರ ರಾಜಧಾನಿಯಾದಂಥ ದ್ವಾರ ಸಮುದ್ರದ ಮೇಲೆ. ಈ ಮೊಹಮ್ಮದೀರ ಸೇನೆಯಲ್ಲಿ ಹಕ್ಕರಾಯ, ಬುಕ್ಕರಾಯರು ಕೂಡ ಇರ್ತಾರೆ. ಈ ದಾಳಿಯಲ್ಲಿ ಹೊಯ್ಸಳರು ಸೋಲು ಅನುಭವಿಸ್ತಾರೆ. ಮತ್ತೆ ಈ ದ್ವಾರ ಸಮುದ್ರವನ್ನು ಈ ಮೊಹಮ್ಮದೀಯರು ವಶಪಡಿಸ್ಕೋತಾರೆ. ಆದರೆ ಈ ಮೊಹಮ್ಮದೀರ ಸೇನೆಯಲ್ಲಿರುವಂಥ ಒಂದು ಸಣ್ಣ ತುಕುಡಿ ಈ ಯುದ್ಧದಲ್ಲಿ ಸೋಲನ್ನು ಅನುಭವಿಸುತ್ತೆ. ಆ ಸೇನೆಯಲ್ಲಿರುವಂಥ ಈ ಹಕ್ಕರಾಯರು, ಬುಕ್ಕರಾಯರು ತಪ್ಪಿಸಿಕೊಂಡು ಈ ಆನೆಗುಂದಿ ಕಡೆ ಬಂದು ಈ ವಿದ್ಯಾರಣ್ಯರನ್ನು ಭೇಟಿ ಮಾಡಿ ಇಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ ಇನ್ನೊಂದು ಕಥೆ ಇದೆ. ಇನ್ನೊಂದು ಅತ್ಯಂತ ಭಿನ್ನವಾದ ಕಥೆ ಇದೆ. ಅದೇನಂತಂದು ಹೇಳಿದ್ರೆ, ವಾರಂಗಲ್ಲಿನಿಂದ ಈ ಹಕ್ಕರಾಯರು, ಬುಕ್ಕರಾಯರು ಯಾವುದೋ ಒಂದು ಕಾರಣಕ್ಕೆ ಆನೆಗುಂದಿಗೆ ಓಡಿ ಬರ್ತಾರೆ. ಓಡಿ ಬಂದು ಅಲ್ಲಿ ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ, ಈ ಬ್ರಾಹ್ಮಣರಾದಂಥ ವಿದ್ಯಾರಣ್ಯರನ್ನ ಭೇಟಿ ಮಾಡ್ತಾರೆ. ಮೊದಲು ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಒಂದು ನಿಧಿಯಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ವಿದ್ಯಾರಣ್ಯರೇ ಈ ನಗರವನ್ನು ಆಳ್ತಾ ಇರ್ತಾರೆ. ನಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಹಕ್ಕರಾಯರಿಗೆ, ಬುಕ್ಕರಾಯರಿಗೆ ಬಿಟ್ಟು ಕೊಟ್ಟು ಹೋಗ್ತಾರೆ ಅಂತ ಹೇಳಿ ಇನ್ನೊಂದು ಕಥೆ ಇದೆ. ಇನ್ನೊಂದು ಕತೆ ಏನಿದೆ ಅಂತಂದು ಹೇಳಿದ್ರೆ, ಆನೆಗುಂದಿಯಲ್ಲಿ ಒಬ್ರು ಸನ್ಯಾಸಿ ಇರ್ತಾರೆ. ಆ ಸನ್ಯಾಸಿ ಯಾರು ಅಂತಂದು ಹೇಳಿದ್ರೆ ಅವರೇ ವಿದ್ಯಾರಣ್ಯರು. ಈ ಸನ್ಯಾಸಿಗೆ ಪ್ರತಿದಿನ ಒಬ್ಬ ಬಡಗುರುಬ ಊಟ ಕೊಡ್ತಾ ಇರ್ತಾನೆ. ಅವನು ಕೊಡುವಂಥ ಊಟಗಳೇ ಈ ವಿದ್ಯಾರಣ್ಯರಿಗೆ ಆಧಾರವಾಗಿರುತ್ತೆ. ಆ ಬಡಗುರುಬ ಯಾರು ಅಂತಂದು ಹೇಳಿದ್ರೆ ಅವನೇ ಬುಕ್ಕರಾಯ. ಹೀಗೆ ವಿದ್ಯಾರಣ್ಯರು ಖುಷಿಯಿಂದ ಈ ಬುಕ್ಕರಾಯನಿಗೆ ಒಂದು ಆಶೀರ್ವಾದ ಮಾಡ್ತಾರೆ. ಮುಂದೆ ಒಂದು ದಿನ ನೀನು ರಾಜ ಆಗ್ತೀಯ ಅಂತಂದು ಹೇಳ್ತಾರೆ. ಹೀಗೆ ಈ ಬುಕ್ಕರಾಯನ ಜೊತೆಯಲ್ಲಿರುವಂಥ ಸಹಚರರು ಇವನ್ನ ಅತ್ಯಂತ ಗೌರವದಿಂದ ಕಾಣಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಂಡು ಅವನ್ನ ರಾಜನನ್ನಾಗಿ ಮಾಡ್ತಾರೆ. ಹೀಗೆ ಇವನು ದೆಹಲಿ ಸುಲ್ತಾನರು ಇವನ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಇವನಿಂದ ಸೋಲು ಅನುಭವಿಸ್ಕೊಂಡು ಹೋಗ್ತಾರೆ. ಹೀಗೆ ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿ ಇದೊಂದು ಕಥೆ ಇದೆ. ಇನ್ನೂ ಒಂದು ಕಥೆ ಇದೆ. ಅದು ಏನು ಅಂತಂದು ಹೇಳಿದ್ರೆ, ಈ ಹಕ್ಕರಾಯರು, ಬುಕ್ಕರಾಯರು ಈ ಹೊಯ್ಸಳರ ಬಳಿ ಮಂಡಲಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾವಾಗ ಈ ದೆಹಲಿ ಸುಲ್ತಾನರು ಹೊಯ್ಸಳರ ಮೇಲೆ ದಾಳಿ ಮಾಡ್ತಾರೋ ಅಲ್ಲಿ ಹೊಯ್ಸಳರು ಸೋಲು ಅನುಭವಿಸ್ತಾರೆ. ಇವರ ಸೇನೆಯಲ್ಲಿರುವಂಥ ಈ ಹಕ್ಕರಾಯರು, ಬುಕ್ಕರಾಯರು ಒಂದು ಸಣ್ಣ ಅಶ್ವದಳದಿಂದ ಈ ಆನೆಗುಂದಿ ಕಡೆ ಬಂದು ಈ ವಿದ್ಯಾರಣ್ಯರನ್ನು ಭೇಟಿ ಮಾಡಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ ಇನ್ನೊಂದು ಕಥೆ ಇದೆ. ಇನ್ನೊಂದು ಉಲ್ಲೇಖ ಇದೆ. ಅದೇನು ಅಂತಂದು ಹೇಳಿದ್ರೆ, 1474ರಲ್ಲಿ ರಷ್ಯಾದಿಂದ ಭಾರತಕ್ಕೆ ಒಬ್ಬ ಪ್ರವಾಸಿಗೆ ಬಂದಿರ್ತಾನೆ. ಅವನ ಹೆಸರು ಏನು ಅಂತ ಹೇಳಿದ್ರೆ ನಿಕೆಟಿನ್. ಅವನು ಬಿಜಿನೇಪುರದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅವನು ಒಂದು ಕೃತಿ ಬರೀತಾನೆ. ಅದು ಯಾವುದು ಅಂತಂದು ಹೇಳಿದ್ರೆ ಹಿಂದೂ ಸುಲ್ತಾನ್ ಕದಂ.
ಅದರಲ್ಲಿ ಉಲ್ಲೇಖ ಮಾಡಿರೋದು ನೋಡಿದ್ರೆ ಈ ಹಕ್ಕರಾಯರು ಬುಕ್ಕರಾಯರು ಬನವಾಸಿಯ ಕದಂಬರ ವಂಶಕ್ಕೆ ಸೇರಿದವರು ಅಂತಂದು ಹೇಳಿ ಬರೀತಾನೆ. ಹೀಗೆ ವಿಜಯನಗರ ಸಾಮ್ರಾಜ್ಯ ಈ ಹಕ್ಕರಾಯರು ಬುಕ್ಕರಾಯರ ಬಗ್ಗೆ ಅನೇಕ ಕಥೆಗಳಿವೆ. ಆದರೆ ಒಂದು ಕಾಮನ್ ಏನು ಅಂತಂದು ಹೇಳಿದ್ರೆ ಈ ವಿದ್ಯಾರಣ್ಯರ ಸಹಾಯದಿಂದಾನೇ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಂತಂದು ಹೇಳಿ ಎಲ್ಲ ಕಥೆಗಳಲ್ಲೂ ಬರುತ್ತೆ. ನಾವು ಈ ಎಪಿಸೋಡಲ್ಲಿ ವಿಜಯನಗರದ ಬಗ್ಗೆ ನಮಗೆ ಹೇಗೆ ಗೊತ್ತಾಯಿತು, ಮತ್ತೆ ಈ ರಾಬರ್ಟ್ ಸಿವಿಲ್ ಹೇಗೆ ಕೃತಿ ಬರೆದ, ಮತ್ತೆ ಅದರ ಜೊತೆ ಹಕ್ಕರಾಯರು ಬುಕ್ಕರಾಯರು ಈ ವಿಜಯನಗರ ಸ್ಥಾಪಿಸಿದ ಬಗ್ಗೆ ಅನೇಕ ಕಥೆಗಳ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಎಪಿಸೋಡಲ್ಲಿ ಈ ವಿಜಯನಗರ ಸಾಮ್ರಾಜ್ಯದ ಪ್ರಥಮ ದೊರೆಯಾದಂಥ ಹರಿಹರನ ಆಳ್ವಿಕೆ ಹೇಗಿತ್ತು ಅಂತಂದು ಹೇಳಿ ತಿಳ್ಕೊಳ್ಳೋಣ. ನಾನು ಮಾಡಿರುವಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.